ನಮಸ್ತೆ ನಮಸ್ತೆ ನಮಸ್ತೆ. ಆ್ಯಕ್ಚುಲಿ ಇಡೀ ಕರ್ನಾಟಕದ ಜನತೆಗೆ ಮತ್ತು ನಿಮ್ಮ ಯೂಟ್ಯೂಬ್ ಗೌರೀಶ್ ಕಿಶೋರ್ ಸ್ಟುಡಿಯೋ ಏನಿದೆ ಮನಸಾರೆ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಇದನ್ನು ನಮ್ಮ ಹಿಂದ್ಗಡೆ ಬೆನ್ನೆಲುಬಾಗಿ ಒಂದು ನಂಬಿಕೆ ಅವ್ರಿಗೆ. ಸತ್ಯ ಅಂದರೆ ನಾನು ಅವರು ಒಳ್ಳೆ ಫ್ರೆಂಡ್ಸು, 19 ವರ್ಷ 15 ವರ್ಷದಿಂದ ನಾವು ಒಳ್ಳೆ ಫ್ರೆಂಡ್ಸು. ಜೊತೆಗೆ ಈ ಸಿನಿಮಾ ಅಂತ ಬಂದಾಗ ಫಸ್ಟ್ ನಮಗೆ ಒಂದು ಸ್ಟ್ರೆಂತ್ ಕೊಟ್ಟಿದ್ದೆ ಗೌರೀಶ್ ಸರ್. ಅದಾದಮೇಲೆ ಈ ಸಿನಿಮಾದಲ್ಲೂ ಕೂಡ ಅವ್ರದ್ದೊಂದು ಪಾತ್ರ ಬರುತ್ತೆ. ಟೋಟಲಿ ಇಟ್ಸ್ ಅ ಡೈರೆಕ್ಟರ್ ಮೂವಿ. ಒಂದು ಚೂರಿ ಸೀಟಲ್ಲಿ ಯಾರನ್ನೂ ಅಲ್ಲಾಡಕ್ಕೆ ಬಿಟ್ಟಿಲ್ಲ, ಆ ಥರ ಟೈಟಾಗಿ ಹೋಗಿದೆ ಒಂದು ಮೂವಿ. ಕಂಟೆಂಟ್ ಓರಿಯೆಂಟೆಡ್ ಮೂವಿ. ನಮ್ಮ ಮಿತ್ರ ಸ್ಟೇಟ್ಗಳು ಯಾವ್ಯಾವ್ದಿದೆಯಲ್ಲ ರಾಜ್ಯಗಳು, ತಮಿಳಲ್ಲಿ ಮತ್ತು ಮಲಯಾಳಮಲ್ಲಿ ತೆಗೆಯೋ ಥರ ಒಂದು ಅದ್ಭುತವಾದ ಒಂದು ಏನಂತಾರೆ ಒಂದು ಕರಿಕುಶಲವಾದಂಥ ಒಂದು ಇದನ್ನು ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್. ಇಟ್ಸ್ ಅ ಅಮೇಝಿಂಗ್ ಮೂವಿ. 2 ಪಾತ್ರದಲ್ಲಿ ನನ್ನನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ನನಗೆ ಇದು ನಾನಾ ಅಂತ ಅನಿಸೋ ಥರ ಇದೆ. ಸೈಕಿಕ್ ಪಾತ್ರ ಬೇರೆ ಲೆವೆಲಲ್ಲಿದೆ, ಇನ್ನು ಇನ್ನೋಸೆಂಟ್ ಪಾತ್ರದಲ್ಲಿ ಇನ್ನೊಂದು ಪಾತ್ರ. ಸೊ ಟೋಟಲಿ ಇಟ್ಸ್ ಅ ವೆಲ್ ಟೋಲ್ಡ್ ಸ್ಟೋರಿ ಆ್ಯಂಡ್ ವೆಲ್ ಬಿಲ್ಟೆಡ್, ವೆಲ್ ಕ್ರಾಫ್ಟೆಡ್ ಅ ಡ್ರಾಮಾ ಆ್ಯಂಡ್ ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಕೂಡ. ಇದನ್ನು ಒಂದು ಮಕ್ಕಳಿಗೆ ಎಜುಕೇಷನ್ ಆಗಿ, ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಪೇರೆಂಟ್ಸ್ ಎಜುಕೇಷನ್ ಆಗಿ ತೊಗೊಂಬಂದಿದ್ದಾರೆ. ಐ ಆಮ್ ಶಾಕ್ಡ್. ಒಬ್ಬ ಡೈರೆಕ್ಟ್ರ್ ಫಸ್ಟ್ ಮೂವಿಲಿ ಇಷ್ಟೊಂದು ಪ್ರೊಫೆಷ್ನಲಿಸಮ್ ತೋರ್ಸೋಕ್ಕೆ ಸಾಧ್ಯನಾ ಅನ್ನೋಷ್ಟು ನನಗೆ ಶಾಕ್ ಆಗಿದೆ. ನನಗೆ ಆ್ಯಕ್ಚುಲಿ ನಾನು ಇನ್ನೆಷ್ಟು ಜನಕ್ಕೆ ಹೇಳ್ತಾ ಹೋಗ್ತೀನೋ ನೋಡಿ ಅಂತ. ಇದು ಜನಕ್ಕೆಲ್ಲ ರೀಚ್ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಈ ಸಿನಿಮಾನ ತುಂಬ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದಂಥ ಸಿಲ್ಕ್ ಮಂಜು ಅವರು, ಅವರ ಮಗ ಚೇತನ್ ಮಂಜು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನನಗೆ ಇದರಲ್ಲಿ ಅವಕಾಶ ಕೊಟ್ಟಂಥ ನನ್ನ ನಿರ್ದೇಶಕರು ಪುಷ್ಕರ್ ಗಿರೀಶ್ ಗೌಡ, ಇವತ್ತಿಂದ ಅವರೊಂದು ಡೈರೆಕ್ಟ್ರಾಗಿ ಹೊರಹೊಮ್ಮಿದ್ದಾರೆ. ನಾನು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ ಆ್ಯಕ್ಟರ್ಗಳು ಮತ್ತು ಇನ್ವೆಸ್ಟಿಗೇಷನ್ ಪೋರ್ಷನಲ್ಲಿ ಆ್ಯಕ್ಟ್ ಮಾಡಿದಂಥ ಹಂಸ ಅವರು ಎಲ್ಲರೂ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಸೊ ಟೋಟಲಿ ನಿಮ್ಮ ಋಣದಲ್ಲಿ ಬದುಕ್ತಾ ಇದ್ದೀನಿ. ಸರ್ದಾರ್ ಸತ್ಯ ಕರ್ನಾಟಕದ ಜನಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಆಲ್ ಓವರ್ ಇಂಡಿಯಾ ಕೆಲಸ ಮಾಡ್ತೀನಿ ನಾನು, ನೀವು ಬೆಳೆಸಿದ ಹುಡುಗ. ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ಆಫ್ಟರ್ ದಟ್ OTT ಬರುತ್ತೆ ಇವತ್ತಲ್ಲ ನಾಳೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಿ. ಆ್ಯಕ್ಚುಲಿ ಕ್ರೈಮ್ ಅಂದ್ಬಿಟ್ಟು ಎಲ್ಲರೂ ಭಯ ಪಡ್ಕೊಂಡು ಮನೇಲಿ ಕೂರಬೇಡಿ. ಬಟ್ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ, ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ. ಸೊ ಈ ಪಾತ್ರ ಒಪ್ಕೊಳ್ಳೋಕ್ಕೆ ಏನು ಕಾರಣ? ಏಕೆಂದರೆ ಬೇರೆ ಥರ ಕ್ಯಾರೆಕ್ಟರ್ ಮಾಡ್ತೀವಿ. ಹೌದು ಅಮ್ಮನ ಕ್ಯಾರೆಕ್ಟರ್ ಮಾಡೋಕ್ಕೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅದೇ ಅಮ್ಮನ ಕ್ಯಾರೆಕ್ಟ್ರು ಅಂತ ಹೇಳಿದಾಗ, ಅಮ್ಮ ಅಂದರೆ ನನಗೆ ತುಂಬ ಇಷ್ಟ ಈ ಥರ ಒಂದು ಕ್ಯಾರೆಕ್ಟ್ರ್ ಮಾಡಲಿಕ್ಕೆ. ಆ್ಯಂಡ್ ಓಕೆ, ಈ ಥರ ಕ್ಯಾರೆಕ್ಟ್ರ್ ಮಾಡಲಿಕ್ಕೆ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಅದರಲ್ಲೂ ಅಮ್ಮನ ರೋಲು ಅಂತ ಅಂದ ತಕ್ಷಣ ಅದರಲ್ಲೂ ಈ ಥರದ್ದು ಒಂದು ಅಂದರೆ ಈ ಕ್ಯಾರೆಕ್ಟ್ರಿಗೆ ತುಂಬಾ ಒಂದು ಏನಿದೆ, ಸ್ಟ್ರೆಂತ್ ಇದೆ. ಸೊ ಹಾಗಾಗಿ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಇದನ್ನು ಒಪ್ಕೊಂಡೆ. ಆ್ಯಂಡ್ ನಾನು ಒಪ್ಕೊಂಡಿದ್ದಕ್ಕಿಂತ ಜಾಸ್ತಿ ಈಗ ತೆರೆ ಮೇಲೆ ಬಂದಿದೆ, ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ಚೆನ್ನಾಗಿ ಖುಷಿ ಆಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಡೈರೆಕ್ಟ್ರು. ನಮಗೇನು ಕತೆ ಹೇಳಿದಾಗ ಏನು ಹೇಳಿದ್ರು, ಕಥೆನ ಏನು ನರೇಟ್ ಮಾಡಿದ್ರು ಅದು 2ರಷ್ಟು ತೆರೆ ಮೇಲೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಮ್ಮ ಪಾತ್ರಗಳು ನಮಗೆ ಒಂದು ಆಕಸ್ಮಿಕವಾಗಿ ಈ ಸಿನಿಮಾದಲ್ಲಿ ಪಾರ್ಟ್ ಆಗಲಿಕ್ಕೆ ಒಂದು ಅವಕಾಶ ಇತ್ತು ಆ್ಯಕ್ಚುಲಿ. ಸೊ ಅದರಲ್ಲೂ ನಾನು ಇವಳು ಮೊದಲನೇ ಬಾರಿಗೆ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡೋಂಥ ಒಂದು ಸನ್ನಿವೇಶ ಇದರಿಂದ ನಾವಿಬ್ಬರು ತುಂಬ ಎಂಜಾಯ್ ಮಾಡಿದ್ದೀವಿ ಸಿನಿಮಾನ, ಆ್ಯಕ್ಟ್ ಮಾಡುವಾಗಲೂ ಕೂಡ. ಬಟ್ ಈಗ ಬಂದಿರೋಂಥ ಕ್ರೈಮ್ ಥ್ರಿಲ್ಲರ್ಗಳಲ್ಲಿ ತುಂಬ ಡೀಟೇಲ್ಡಾಗಿ ತುಂಬ ಎಮೋಷ್ನಲ್ ವಿಷಯಗಳನ್ನು ಇಟ್ಕೊಂಡು ಜನಕ್ಕೆ ಏನಂತೀರ ಮುಟ್ಟೋ ಹಾಗೆ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಹೀಗಾಗಿ ಎಂಟೈರ್ ನಮ್ಮ ಜೊತೆ ಎಲ್ಲ ತಂಡದ ಎಲ್ಲ ಅಂದರೆ ಕ್ಯಾಮ್ರಾ ವರ್ಕ್ ಆಗಲಿ, ಮ್ಯೂಸಿಕ್ ಆಗಲಿ, ಹಾಡುಗಳಾಗಲಿ ತುಂಬ ಕನೆಕ್ಟ್ ಆಗೋ ಥರ ಇದೆ. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. ನಾವೆಲ್ಲ ನಮ್ಮ ಪ್ರಯತ್ನಗಳನ್ನು ಮಾಡಿದ್ದೀವಿ. ನಿರ್ದೇಶಕರ ಪ್ರಯತ್ನ ಕಾಣಿಸುತ್ತೆ. ಜನ ಥಿಯೇಟ್ರಿಗೆ ಬಂದರೆ ಮಾತ್ರ ಇದೆಲ್ಲದಕ್ಕೂ ಒಂದು ಬೆಲೆ ಬರೋದು. ಸೊ ಹಾಗಾಗಿ ಆದಷ್ಟು ಜನ ಥಿಯೇಟ್ರಿಗೆ ಬಂದು ನೋಡಲಿ ಅನ್ನೋದಷ್ಟೇ ನಮ್ಮ ಈಗಿನ ಏನಂತೀರ ಆಶಯ. ಸೊ ಅದು ಬಿಟ್ಟರೆ ಬೇರೇನು ಹೇಳೋಕ್ಕೆ ಅನಿಸಲ್ಲ ಈಗ. ಆ್ಯಕ್ಚುಲಿ ಸಿನಿಮಾ ಜನ ಥಿಯೇಟ್ರಿಗೆ ಬಂದು ನೋಡಬೇಕಷ್ಟೇ. ಈಗ ಅದರ ಮೇಲೆ ಎಲ್ಲ ಸಿನಿಮಾಗಳು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ಮೆಸೇಜ್ ಇದೆ ಈ ಒಂದು ಸಿನಿಮಾದಲ್ಲಿ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಈ ನಮ್ಮಂಥ ಡೈರೆಕ್ಟರ್ಸ್ನ ಎಲ್ಲ ಒಂಚೂರು ಸಪೋರ್ಟ್ ಮಾಡಿ, ನಮ್ಮಂಥ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೊಸಬ್ರ ಪ್ರಯತ್ನಕ್ಕೆ ಆದಷ್ಟು ನೀವು ಜನ ಬಂದು
ಸಪೋರ್ಟ್ ಮಾಡಿದ್ರೆ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿದ್ರೆ ಮಾತ್ರ ಅದಕ್ಕೆ ಬೆಲೆ. ಸೊ ಹಾಗಾಗಿ ಜಡ್ಜ್ ಮಾಡದೆ ಆದಷ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಸೊ ಅವ್ರು ಹೇಳ್ದಂಗೆ ಒಂದಿಷ್ಟು ಒಳ್ಳೆ ವಿಷಯಗಳನ್ನ ಇಟ್ಟಿದ್ದಾರೆ. ಈಗಿನ ಏನಂತಾರೆ ಸಮಯಕ್ಕೆ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಂಥ ಒಂದಿಷ್ಟು ವಿಷಯಗಳನ್ನ ಇಟ್ಟಿದ್ದಾರೆ. ಸಿನಿಮಾ ಒಂದು ಥಿಯೇಟ್ರಿಗೆ ನೋಡಿ ಅನ್ನೋದಷ್ಟೇ ನಮ್ಮ ಈಗಿನ ಕೋರಿಕೆ ಎಲ್ಲರೂ. ಸೊ ಥ್ಯಾಂಕ್ ಯು, ಎಲ್ಲರೂ ಸಿನಿಮಾಗೆ ಬನ್ನಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿತ್ತು. ದೊಡ್ಡಮ್ಮ ಫಸ್ಟ್ ಟೈಮ್ ನೋಡಿದ್ದು ಸೊ ಅಮೇಝಿಂಗ್ ಆಗಿತ್ತು. ಎಮೋಷನಲ್ ಆಯಿತು ಲಾಸ್ಟಿಗೆ, ಚೆನ್ನಾಗಿತ್ತು. ಇಟ್ ವಾಸ್ ಸೊ ಗುಡ್. ಲಾಸ್ಟ್ ಟ್ವಿಸ್ಟ್ ಚೆನ್ನಾಗಿತ್ತು. ಲಾಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಮತ್ತು ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ಫಸ್ಟ್ ಬಂದ್ಬಿಟ್ಟು ಅವನೇ ನನಗೆ ವಿಶ್ ಮಾಡಿದ್ದು, ಸೂಪರ್ ದೊಡ್ಡಮ್ಮ, ಸಖತ್ತಾಗಿ ಮಾಡಿದ್ದೀರಾ ಅಂತ. ಸೊ ಖುಷಿ ಆಯಿತು. ಆ್ಯಕ್ಚುಲಿ ಈಗಿನ ಒಂದು ಜನ್ರೇಷನ್ಗೆ ಜನ್ಸಿಗಳಿಗೆ ಇಷ್ಟ ಆಗೋದು ಅಷ್ಟು ಈಸಿ ಅಲ್ಲ. ಸೊ ಇಷ್ಟ ಆಯಿತು ಅಂತ ಐ ಫೆಲ್ಟ್ ಹ್ಯಾಪಿ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ನಾನು ಅರವಿಂದ್. ಈ ಮೂವಿಯಲ್ಲಿ ಹೀರೋದು ಟೀನೇಜ್ ರೋಲ್ ಮಾಡಿದ್ದೆ. ಸೊ ಪುಷ್ಕರ್ ಸರ್ ನನ್ನ ಈ ರೋಲ್ಗೆ ಟ್ರಸ್ಟ್ ಮಾಡಿ ಈ ಸಪೋರ್ಟೆಡ್ ಮೀ. ಸೊ ಎವ್ರಿಥಿಂಗ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಸೊ ನ್ಯೂ ಕಮರ್ಸ್, ನ್ಯೂ ಮೂವೀಸ್ ಅಂತ ಇಗ್ನೋರ್ ಮಾಡಿದೆ. ಆಡಿಯನ್ಸ್ ಶುಡ್ ಕಮ್ ವಾಚ್ ನ್ಯೂ ಮೂವೀಸ್ ಆ್ಯಂಡ್ ಸಪೋರ್ಟ್ ಅಸ್. ಆ್ಯಂಡ್ ಇಫ್ ಆಡಿಯನ್ಸ್ ಏನಾದರೂ ನಂಗೆ ಕ್ರೆಡಿಟ್ಸ್ ಕೊಡಬೇಕು ಅಂದರೆ ದ ಕ್ರೆಡಿಟ್ ಗೋಸ್ ಟು ಎಂಟೈರ್ ಟೀಮ್. ಆ್ಯಂಡ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಇನ್ ಲೀಡ್. ಆ್ಯಂಡ್ ಥ್ಯಾಂಕ್ ಯು ಆಲ್. ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ ವಾಸ್ ಜಸ್ಟ್ ಎಲ್ಲ ಆಡಿಷನ್ಸ್ಗೆ ವಾಸ್ ವೀಡಿಯೋಸ್ ಸೆಂಡ್ ಮಾಡ್ತಿದ್ದೆ. ಅದೇ ಥರ ಪುಷ್ಕರ್ ಸರ್ ನೀನೇ ಮೇಕಪ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಿದ್ಯಾ, ಯು ರಿಯಲಿ ಹ್ಯಾವ್ ಅ ಟ್ಯಾಲೆಂಟ್ ಆ್ಯಂಡ್ ಐ ಟ್ರಸ್ಟ್ ಯು ಕ್ಯಾನ್ ಡೂ ಇನ್ ದಿಸ್ ರೋಲ್ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಐ ವಾಸ್ ವೆಯ್ಟಿಂಗ್. ಸೊ ಲಾಸ್ಟಲ್ಲಿ ನಂದು ಕ್ಲೈಮ್ಯಾಕ್ಸಲ್ಲಿ ಬರೋದು. ಸೊ ಐ ವಾಸ್ ರಿಯಲಿ ವೆಯ್ಟಿಂಗ್, ಹಿಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ನನ್ನ ಕೋ ಆ್ಯಕ್ಟರ್ ನಿಶ್ಚಿತ ಮ್ಯಾಮ್ ಮಾಡಿದರು. ಸೊ ಶಿ ಮೇಡ್ ಮಿ ಕಂಫರ್ಟ್. ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತೀನಿ ಅಂತಿರಲಿಲ್ಲ. ಎವ್ರಿಥಿಂಗ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಥ್ಯಾಂಕ್ ಯು. ನಮಸ್ತೆ. ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ, ಎಕ್ಸ್ಪೆಕ್ಟೇಷನ್ ನಮ್ಮ ಬಾಯಿಂದ ಹೇಳೋದಲ್ಲ, ಅವ್ರ ಬಾಯಿಂದ ನೀವು ಈಗ ಆಲ್ರೆಡಿ ಕೇಳಿದ್ದೀರಾ. ಇದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ಡು. ಅದು ನಾವು ಹೇಳಿದ್ದೆಲ್ಲ ಈಗೆಲ್ಲ ನೋಡಿದವರು ಅದು ಅನಿಸಿದೆ. ಆಮೇಲೆ ಇದು ಸೌಂಡು, ವಿಜುವಲ್ಸು, ಆ ಮ್ಯಾಜಿಕ್ಕು ಥಿಯೇಟ್ರಿಗೆ ಬಂದಾಗ ಅಷ್ಟೇ ಗೊತ್ತಾಗೋಂಥ ವಿಷಯ. ಫೋನಲ್ಲಿ ಪೈರೇಟೆಡ್ ಎಡಿಷನ್ಸಲ್ಲೆಲ್ಲ ನೋಡಿದ್ರೆ ದಯವಿಟ್ಟು ಅದು ಈ ಸಿನಿಮಾ ನಾವೇನು ಕನ್ವೆ ಮಾಡೋಕ್ಕೆ ಕೊಟ್ಟಿದ್ವಿ ಅದು ಖಂಡಿತ ಅದು ರುಚಿಸಲ್ಲ. ಥಿಯೇಟ್ರಿಗೆ ಬಂದು ನೋಡಿ. ಖಂಡಿತ ನೀವು ಈಗ ಆಲ್ರೆಡಿ ನೋಡಿರೋರು ಅದನ್ನೇ ಹೇಳಿದ್ದಾರೆ, ನಾನು ಅದನ್ನೇ ಹೇಳ್ತೀನಿ. ದಯವಿಟ್ಟು ಬನ್ನಿ. ಇಲ್ಲಾಂದರೆ ಈ ಥರದ ಪ್ರಯತ್ನಗಳು ಮತ್ತೆ ನಡೆಯೋದಿಲ್ಲ, ಕೊನೆ ಆಗಿಬಿಡುತ್ತೆ. ಸಾಕಷ್ಟು ಸಿನಿಮಾ ಮಾಡೋರಿಗೂ ಪ್ರೇರಣೆ, ಸಿನಿಮಾ ನೋಡೋರಿಗೂ ಪ್ರೇರಣೆ, ಆ ಥರದ ಒಂದು ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು. ಆಮೇಲೆ ಯೂಶ್ವಲಿ ಹೌಸ್ಫುಲ್ ಆಗುತ್ತೆ. ನಾವು ನಮ್ಮವ್ರಿಗೆ ಹೇಳಿರ್ತೀವಿ, ನಮ್ಮವ್ರು ಬಂದಿರ್ತಾರೆ, ಅವ್ರು ಬಂದಿರ್ತಾರೆ, ಅದೆಲ್ಲ ಮ್ಯಾಟ್ರು. ನಾನು ಈಗ ಹೇಳೋದೇನು ಅಂದರೆ ಒಂದಷ್ಟು ಬೇರೆ ಕಡೆ ಇದ್ರ ವಿಷಯ ಈಗ ಆಲ್ರೆಡಿ ನಾನು ಮಾತಾಡಿದ್ದಾರೆ. ಯೂಶ್ವಲಿ ಎಲ್ಲರೂ ಅವರು ಫಸ್ಟ್ ಶೋಲಿ ಅವ್ರದ್ದೇ ಒಂದು ಮೇಯ್ನ್ ಥಿಯೇಟ್ರು ಅಂತ ಮಾಡಿದಾಗ ಅವ್ರವ್ರು ಬಂದಿರೋದು ಅವ್ರು ಹೇಳ್ತಾರೆ ಒಪಿನಿಯನ್ನು, ಪಾಸಿಟಿವ್ ಆಗಿ ಹೇಳ್ತಾರೆ. ನಾವು ಇಂಡೈರೆಕ್ಟ್ಲಿ ಈಗ ಬೇರೆ ಕಡೆ ಒಂದಷ್ಟು ಶೋಗಳನ್ನ ರಿವ್ಯೂಗಳನ್ನ ಕೇಳಿದಾಗ ನಮಗೆ ನಿಜಕ್ಕೂ ಪಾಸಿಟಿವ್ ಹೇಳ್ತಾ ಇದ್ದಾರೆ ಜನ. ಆಮೇಲೆ ನೀವೇನು ಟ್ರೈಲರು ಸಾಂಗು ಏನೀಗ ನೋಡಿದ್ರಿ ಅದನ್ನು ಪ್ರಾಮಿಸಿಂಗಾಗಿ ನಾವು ಈ ಸಿನಿಮಾದಲ್ಲಿ ಉಳಿಸ್ಕೊಂಡಿದ್ದೀವಿ. ಅದನ್ನು ತುಂಬ ಜನ ಹೇಳ್ತಾ ಇದ್ದಾರೆ, ಎಲ್ಲರೂ ಖುಷಿಪಟ್ಟಿದ್ದಾರೆ. ದಯವಿಟ್ಟು ಎಲ್ರಿಗೂ ರಜಾ ಇದೆ, ಎಲ್ಲರೂ ಮಕ್ಕಳು ಸಮೇತ ಕುಟುಂಬ ಸಮೇತ ಬಂದು ನೋಡುವಂಥ ಸಿನಿಮಾ ಇದು. ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಅಂದ ತಕ್ಷಣ ಎಲ್ರಿಗೂ ಎ ಇರುತ್ತೆ, ಅಪರೂಪಕ್ಕೆ ಯು ಎ ಇರುತ್ತೆ. ನಾವು ಆ ಯು ಎ ಆ ಪ್ಯಾರಾಮೀಟರ್ಸ್ನ ವರ್ಕ್ ಮಾಡಿದ್ದೀವಿ. ಯಾಕೆಂದ್ರೆ ಇದರಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ. ಅಮ್ಮ ಮಗನ ಸಂಬಂಧದ ಒಂದು ನವಿರಾದ ಕಥೆ ಇದೆ.
ಆ ಕಥೆನ ನಾವು ಹೇಳಿದ್ರೆ ಆಗಲ್ಲ. ನೀವು ಸಾಂಗಲ್ಲಿ ಅದರದ್ದು ಇದು ನೋಡಿರ್ತಾರೆ, ಗ್ಲಿಮ್ಸು ನಿಮ್ಗೆ ಗೊತ್ತಾಗಿರುತ್ತೆ. ಅದರ ಸಂಪೂರ್ಣವಾಗಿ ನಿಮಗೆ ಅದು ಅನುಭವಿಸ್ಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಅದರಲ್ಲಿ ಈ ಸೌಂಡು ವಿಜುವಲ್ ಜೊತೆ ನೋಡಬೇಕು. ಯಾಕೆಂದರೆ ಟೆಕ್ನಿಕಲಿ ಸೂಪರ್ ಮೂವಿ, ಅಷ್ಟು ಹೇಳ್ಬೋದು ನಾನು. ಥ್ಯಾಂಕ್ ಯು, ಧನ್ಯವಾದ. ಸಿನಿಮಾ ತುಂಬ ಚೆನ್ನಾಗಿತ್ತು, ಸೈಕಿಕ್ ಸಿನಿಮಾ. ಸೊ ನಾನು ಅದರಲ್ಲಿ ನೇಹಾ ಕ್ಯಾರೆಕ್ಟರ್ ಮಾಡಿದ್ದೀನಿ, ಡಾಕ್ಟರ್. ತುಂಬ ಚೆನ್ನಾಗಿದೆ ಸಿನಿಮಾ. ಓವರಾಲ್ ನಿಮ್ಗೆ ಎಲ್ಲೂ ಬೋರ್ ಅಂತಲೇ ಅನಿಸೋದಿಲ್ಲ. ಎಂಟರ್ಟೈನ್ಮೆಂಟ್ ಬೇಕಂದರೆ ಸೈಕಿಕ್ ಸಿನಿಮಾನ ನೋಡಿ. ಸೈಕಿಕ್ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ನಿಮಗೆ ಸೆಂಟಿಮೆಂಟ್ ಇದೆ, ಕ್ರೈಮ್ ಇದೆ, ಒಂದು ಕ್ಯೂರಿಯಾಸಿಟಿ ಇದೆ. ಸೊ ನೋಡ್ತಾ ಇದ್ದರೆ ಇನ್ನೊಂದು ಸರಿ ನೋಡಬೇಕಂತ ಅನಿಸುತ್ತೆ. ನಾನಂತೂ ಈಗ 1 ಟೈಮ್ ನೋಡಿದ್ದೀನಿ, ಮತ್ತೆ ಇನ್ನೊಂದು 2-3 ಟೈಮ್ ನೋಡ್ತೀನಿ ಸಿನಿಮಾನ. ಸೊ ನಾವು ಪ್ರಮೋಟ್ ಮಾಡ್ತಾ ಇದ್ವಿ ನಮ್ಮ ಸಿನಿಮಾನ. ದಯವಿಟ್ಟು ಎಲ್ಲ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಇವತ್ತು ಫಸ್ಟ್ ಶೋ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಮಿಸ್ ಮಾಡಬೇಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಂದು ಸಿನಿಮಾ ನೋಡ್ಬೇಕು, ಬಿಕಾಸ್ ಏನು ಹೇಳಿದ್ರು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿರೋದ್ರಿಂದ ನಾವು ಏನು ಹೇಳೋಕ್ಕೂ ಆಗಲ್ಲ. ಸೊ ಬನ್ನಿ ನೋಡಿ, 100% ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಫಿಲ್ಮ್ ತುಂಬ ಚೆನ್ನಾಗಿದೆ. ಕ್ರೈಮ್ ಥ್ರಿಲ್ಲರ್ಸೇ ಹಾಗೆ ಯಾವಾಗಲೂ ನಮಗೆ ಇಂಟ್ರೆಸ್ಟಿಂಗ್ ಹುಟ್ಟಿಸ್ತಾ ಇರುತ್ತೆ. ಮುಂದೇನಾಗುತ್ತೆ ಅಂತ. ಆ ರೀತಿ ಫಿಲಮ್ಮು ನಮಗೆ ಎಲ್ಲೂ ನಮ್ಮ ಕುತೂಹಲವನ್ನು ಬಿಟ್ಕೊಡಲೇ ಇಲ್ಲ. ಕಡೆವರೆಗೂ ನಮಗೆ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸ್ಪೆಷಲಿ ನಮಗೆ ಮಲೆನಾಡಿನ ಸಕಲೇಶ್ಪುರದ ಎಲ್ಲ ಫೋಟೋಗ್ರಫಿ ಅಂತೂ ಸಿನಿಮಾಟೋಗ್ರಫಿ ಅಂತೂ ತುಂಬ ಅದ್ಭುತ ಅನ್ನಿಸ್ತು. ಮತ್ತು ಕೆಲವು ಕಡೆ 1-2 ಕಡೆ ನಮಗೆ ಭಯನೂ ಹುಟ್ಟಿಸುತ್ತೆ. ನಮಗೆ ಕ್ರೈಮ್ ಥ್ರಿಲ್ಲರ್ ಲಕ್ಷಣಗಳೇ ಅದಾಗಿರಬೇಕು. ಹಾಗಾಗಿ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ಅನಾಯಾಸವಾಗಿ ನೋಡಿಸ್ಕೊಂಡು ಹೋಗುತ್ತೆ. ಒಂದು ಪಿಕ್ಚರ್ ಲಕ್ಷಣವೇ ಅದಾಗಬೇಕು. ನಮಗೆಲ್ಲೂ ಬೋರ್ ಬರಬಾರ್ದು, ಒಂದು ಕ್ಷಣ ನಾವು ಆ ಕಡೆ ನಮ್ಮ ಗಮನವನ್ನು ಹರಿಸಬಾರ್ದು. ಆ ರೀತಿ ಫಿಲಮ್ ನೋಡಿಸ್ಕೊಂಡು ಹೋಯ್ತು. ಚೆನ್ನಾಗಿದೆ ಫಿಲಮ್ಮು. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಫಿಲಮ್ನ ನೀವು ನೋಡಿ, ಬೇರೆಯವರು ನೋಡ್ಲಿಕ್ಕೆ ಹೇಳಿ, ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು, ನೋಡ್ಬೋದು. ಮಸ್ಟ್ ವಾಚ್. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ಪೊಲೀಸ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಆಮೇಲೆ ಭಯ ಆಯ್ತಾ? ಇಲ್ಲ ಅವರು ಕೊಲೆ ಮಾಡೋದು ಹಿಂಗೆ ಅಂತ ಥ್ರಿಲ್ಲಿಂಗ್ ಆಗಿತ್ತು. ತುಂಬ ಚೆನ್ನಾಗಿದೆ ಮ್ಯಾಮ್. 2 ಅವರು ಖಂಡಿತ ಸಸ್ಪೆನ್ಸನ್ನು ತಡೆದಿಟ್ಟಿದ್ದಾರೆ. ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಮೂವಿನಲ್ಲಿ ತುಂಬ ಒಳ್ಳೆ ನಿರ್ದೇಶನ ಮಾಡಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ 2 ಅವರು ಕೂತಿಟ್ಟು ನೋಡುವಂಥ ಮೂವಿ. ಎಲ್ಲ ಕಂಪ್ಲೀಟ್ ಮೂವಿನ ಫ್ಯಾಮಿಲಿ ಜೊತೆ ನೋಡುವಂಥ ಮೂವಿ. ಯಾಕೆ ಮನುಷ್ಯರಲ್ಲಿ ಸೈಕಿಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಅರ್ಥಪೂರ್ಣವಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೈಸ್, ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಆಗಿದೆ, ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು. ಕಂಪ್ಲೀಟಾಗಿ ಒಂದು ಥ್ರಿಲ್ಲರ್ ಮೂವಿ. ಆ ಹೆಸರು ಏನಿದೆ ಅದು ತಕ್ಕನಿಗೆ ತೆಗೆದಿದ್ದಾರೆ. ಚೆನ್ನಾಗಿದೆ. ಫ್ಯಾಮಿಲಿಗೆ ತಾಯಿ ಸೆಂಟಿಮೆಂಟ್, ತಾಯಿ ಯಾವ ಥರ ರೆಸ್ಪೆಕ್ಟ್ ಮಾಡೋದು ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಆಗಿದೆ. ಒಳ್ಳೆ ಮೇಕಿಂಗು, ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ನೋಡೋದು. 100% ಎಂಜಾಯ್ ಮಾಡೋದು. ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಇದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಅಮ್ಮನ ಫೀಲಿಂಗ್ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕಾದಂಥ ಮೂವಿ. ದಯವಿಟ್ಟು ಎಲ್ಲ ಬಂದು ಫಿಲಮ್ ನೋಡಿ. ಚೆನ್ನಾಗಿದೆ ಅಂತ ಹೇಳಮ್ಮ. ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಆ ಮಕ್ಕಳು ಚೆನ್ನಾಗಿ ಮಾಡಿದರು ಇಬ್ಬರು. ಅವರು ತಾಯಿ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಥರ ನೋಡ್ಬೋದು. ಚೆನ್ನಾಗಿದೆ. ಫುಲ್ಲು ಎಲ್ಲ ಸೀನು ಇಷ್ಟ ಐತೆ. ಎಲ್ಲ ಸೀನು ಚೆನ್ನಾಗಿದೆ. ಇಷ್ಟ ಆಯ್ತಾ? ಫ್ರೆಂಡ್ಸ್ ಕರ್ಕೊಂಡ್ಬರ್ತೀನಿ ನೆಕ್ಸ್ಟು. ಕರ್ಕೊಂಬತ್ತೀನಿ, ಎಲ್ಲರೂ ಕರ್ಕೊಬತ್ತೀನಿ. ಹೌದಾ? ಚೆನ್ನಾಗಿದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಚೆನ್ನಾಗಿದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಬೇಕು.